ಕೆಸಿಎ ಸೆಕ್ರೆಟರಿ ಸ್ಥಾನಕ್ಕೆ ಶಂಕರ್ ರಾಜೀನಾಮೆ ನೀಡಿದ್ದಾರೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದಂತಹ ಶಂಕರ್, ಕೆಸಿಎ ಸೆಕ್ರೆಟರಿ ಸ್ಥಾನಕ್ಕೆ ಶಂಕರ್ ರಾಜೀನಾಮೆ. ನಿನ್ನೆ ಕೆಸಿಎ ಅಧ್ಯಕ್ಷರಿಗೆ ರಾಜೀನಾಮೆ ನೀಡಿರುವಂತಹ ಇಬ್ಬರು ಕೂಡ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಶಂಕರ್ ಹಾಗೂ ಜಯರಾಮ್ ಇಬ್ಬರು ಕೂಡ ರಾಜೀನಾಮೆ ಕೊಟ್ಟಿರೋದು. ಖಜಾಂಚಿ ಜಯರಾಮ್ ಸಹ ರಾಜೀನಾಮೆ ಸಲ್ಲಿಸಿದ್ದಾರೆ ಅಂತ. ಕೆಸಿಎ ಸೆಕ್ರೆಟರಿ ಸ್ಥಾನಕ್ಕೆ ಇಬ್ಬರು ಕೂಡ ಜಯರಾಮ್ ಹಾಗೂ ಶಂಕರ್ ಇಬ್ಬರು ಕೂಡ ರಾಜೀನಾಮೆ ನೀಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆಸಿಎ ಅಧ್ಯಕ್ಷರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿರುವಂಥ ಶಂಕರ್ ಮತ್ತು ಜಯರಾಮ್ ಇಬ್ಬರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ. ಮೊನ್ನೆಯಿಂದ ಹುಡುಕಾಟ ನಡೀತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ ಜವಾಬ್ದಾರಿ, ಯಾರ ಹೊಣೆ ಅನ್ನೋ ಒಂದು ಪ್ರಶ್ನೆ ಇತ್ತು. ಇನ್ನು ಕಾಲ್ತುಳಿತ ಕೇಸ್ ಬಳಿಕ ಕೆಸಿಎನಲ್ಲಿ ಸದ್ಯಕ್ಕೆ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಶಂಕರ್ ಮತ್ತು ಜಯರಾಮ್ ವಿರುದ್ಧ ಪದಾಧಿಕಾರಿಗಳು ಸಿಡಿದೆದ್ದಿದ್ದಾರೆ. ಕಾರ್ಯದರ್ಶಿ ಶಂಕರ್ ಮತ್ತು ಖಜಾಂಚಿ ಜಯರಾಮ್ ವಿರುದ್ಧ ಕಿಡಿಕಾರ್ತಿರೋದು. ಹೈಕೋರ್ಟ್ ರಿಲೀಫ್ ಕೊಟ್ಟ ಬಳಿಕ ಕೆಸಿಎಯಲ್ಲಿ ಸಭೆ. ಬ್ರಿಜೇಶ್ ಪಾಟೀಲ್ ಖಡಕ್ ಸೂಚನೆ ಬಳಿಕ ರಾಜೀನಾಮೆ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಶಾವೀರ್ ತಾರಾಪುರ್ಗೆ ಹುದ್ದೆಯ ಹೊಣೆಯನ್ನು ಕೊಡಲಾಗಿದೆ. ಕೆಸಿಎ ಜಂಟಿ ಸೆಕ್ರೆಟರಿ ಆಗಿರುವಂತಹ ಶಾವೀರ್ ತಾರಾಪುರ್ ಅವರಿಗೆ ಈಗ ಜವಾಬ್ದಾರಿಯನ್ನು ಹೊರಿಸಲಾಗಿದೆ. ಇದು ಕಾಲ್ತುಳಿತ ಕೇಸ್ ಆದ್ಮೇಲೆ ಕೆಸಿಎಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಶಂಕರ್ ಮತ್ತು ಜಯರಾಮ್ ವಿರುದ್ಧ ಪದಾಧಿಕಾರಿಗಳು ಕೂಡ ಸಿಡಿದೆದ್ದಿದ್ದಾರೆ. ಕಾರ್ಯದರ್ಶಿ ಶಂಕರ್, ಖಜಾಂಚಿ ಜಯರಾಮ್ ವಿರುದ್ಧ ಕಿಡಿ. ಹೈಕೋರ್ಟ್ ರಿಲೀಫ್ ಕೊಟ್ಟ ಬಳಿಕ ಕೆಸಿಎಯಲ್ಲಿ ಸಭೆ. ಬ್ರಿಜೇಶ್ ಪಾಟೀಲ್ ಏನಿದ್ದಾರೆ ಅವರ ಒಂದು ಸೂಚನೆ ಬಳಿಕ ರಾಜೀನಾಮೆ. ಮಧ್ಯಾಹ್ನ 3 ಗಂಟೆಗೆ ಪದಾಧಿಕಾರಿಗಳ ಸಭೆ, ಕೆಸಿಎ ತುರ್ತು ಸಭೆ. ಲೋಧಾ ಸಮಿತಿ ಪ್ರಕಾರ ಪ್ರತಿ ಸ್ಥಾನಗಳಿಗೆ ಚುನಾವಣೆ ಇದೆ. ಹೀಗಾಗಿ ಸಭೆ ಕರೆದು ಚುನಾವಣೆ ನಿಗದಿ ಮಾಡುವಂತ ಸಾಧ್ಯತೆ ಇದೆ. ಕೆಸಿಎ ಮಹತ್ವದ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಈಗ ಕಾಲ್ತುಳಿತ ಕೇಸ್ ಬಳಿಕ ಕೆಸಿಎನಲ್ಲಿ ಅಲ್ಲೋಲ ಕಲ್ಲೋಲ. ಶಂಕರ್ ಮತ್ತು ಜಯರಾಮ್ ವಿರುದ್ಧ ಪದಾಧಿಕಾರಿಗಳು ಈಗ ಸಿಡಿದೆದ್ದಿದ್ದಾರೆ. ಕಾರ್ಯದರ್ಶಿ ಶಂಕರ್, ಖಜಾಂಚಿ ಜಯರಾಮ್ ವಿರುದ್ಧ ಕಿಡಿಕಾರಿರುವುದು. ಇವತ್ತು ಸಭೆ ನಡೆಯುತ್ತೆ. ಈ ಒಂದು ತುರ್ತು ಸಭೆಯಲ್ಲಿ ಏನಾಗುತ್ತೆ ಅನ್ನೋದು ಈಗ ಇರುವಂಥ ಕುತೂಹಲ. ಲೋಧಾ ಸಮಿತಿ ಪ್ರಕಾರ ಪ್ರತಿ ಸ್ಥಾನಗಳಿಗೆ ಚುನಾವಣೆ ಇದೆ. ಹೀಗಾಗಿ ಸಭೆ ಕರೆದು ಚುನಾವಣೆ ನಿಗದಿ ಮಾಡುವಂಥ ಸಾಧ್ಯತೆ ಇದೆ. ಯಾವತ್ತು ಎಲೆಕ್ಷನ್ ಆಗಬೇಕು ಏನು ಅಂತ ಕೆಸಿಎ ಮಹತ್ವದ ಸಭೆಯತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಯಾರು ಮುಂದಿನ ಈ ಕಾರ್ಯದರ್ಶಿ ಮತ್ತು ಖಜಾಂಚಿ ಆಗ್ತಾರೆ ಏನು ಅನ್ನೋದ್ರ ಬಗ್ಗೆ